ಇಲ್ಲಿ ಕೃಷ್ಣ ಸುಭದ್ರೆಗೆ ಇನ್ನೊಂದು ಮಾತು ಹೇಳ್ತಾನೆ. ಸಖಿಯರ ಜೊತೆ ನೀರು ತರಕ್ಕೆ ಹೊಳೆಗೆ ಹೋದಾಗ ಹೊಳೆಯಲ್ಲಿ ನೀರನ್ನು ತುಂಬಿಸ್ಕೊಂಡು ನೀನು ತಲೆ ತಗ್ಗಿ ಮನೆಗೆ ಬಾಮ್ಮ ಅಂದ್ರೆ ಏನರ್ಥ? ಸುಭದ್ರೆ ಏನು ರಾಣಿ, ಅವಳೇನ್ ನೀರು ತರಬೇಕಾಗಿಲ್ಲ. ಬಟ್ ಇಲ್ಲಿ ಮಹಾಭಾರತ ಒಂದು ಸಂದೇಶ ನೀಡ್ತಾ ಇದೆ ಲೋಕಕ್ಕೆ. ಅದ್ ಏನು ಅಂತಂದ್ರೆ, ಈಗಿನ ಕಾಲದ ಹೆಣ್ಮಕ್ಳು ನೀರೇನ್ ತರೋಷ್ಟು ಬೇಡ, ಬಟ್ ಆದ್ರೆ ಹೊರಗಡೆಗೆ ಹೋಗ್ತಾರೆ. ಯಾತಕ್ಕೆ ಹೋಗ್ತಾರೆ? ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋದಾಗ ಕೆಲ್ಸನ್ನ ಮುಗಿಸ್ಕೊಂಡು ತಲೆ ತಗ್ಗಿ ಮನೆಗೆ ಬಾ ಅಂತಾನೆ ಕೃಷ್ಣ. ಯಾಕೆ ಅಂದ್ರೆ, ಈಗಿನ ಕಾಲದಲ್ಲಿ ಒಂದ್ ಹೆಣ್ಮಗಳು ಕೆಲ್ಸಕ್ಕೆ ಹೋದ್ಮೇಲೆ, ಕೆಲಸ ಆದ್ಮೇಲೆ ಸಾಯಂಕಾಲ ಕಾಫಿ ಶಾಪು, ಇಲ್ಲ ಪಬ್ಗೆ ಹೋಗೋದು, ಇಲ್ಲ ಡಿನ್ನರ್ ವಿತ್ ಫ್ರೆಂಡ್ಸ್ ಕೊಲೀಗ್ಸು ಸಖಿಯರ ಜೊತೆ, ಇಲ್ಲ ನೈಟ್ ಔಟ್ಸು, ಇಲ್ಲ ಟ್ರಿಪ್ಸು, ಈ ತರ ಹೋಗ್ತಾನೆ ಇರ್ತಾರೆ. ನಾವೆಲ್ಲ ನೋಡಿದ್ದೀವಿ. ಇದು ಏನಾಗುತ್ತೆ ಅಂತಂದ್ರೆ, ಅನಿವಾರ್ಯವಾಗಿ ಅವರೆಲ್ಲ ಒಟ್ಟಿಗಿರೋವಾಗ ಕೆಲವು ಮಾತುಗಳು ಬರುತ್ತೆ. ಒಬ್ಳು ಹೇಳ್ತಾಳೆ, ನನ್ ಗಂಡ ಇವತ್ತು ಡೈಮಂಡ್ ನೆಕ್ಲೆಸ್ ತೆಕ್ಕೊಟ್ಟ ಅಂತ. ಇನ್ನೊಬ್ಳಂತಾಳೆ, ನಾವು ಯಾವಾಗ್ಲೂ ಪ್ರತಿ ವರ್ಷ ಒಂದು ಫಾರಿನ್ ಟ್ರಿಪ್ ಹೋಗಿವಿ ಅಂತಾಳೆ. ಇನ್ನೊಬ್ಳಂತಾಳೆ, ನಾವು ಬೆಂಚ್ ಕಾರ್ ತಗೊಂಡ್ವಿ ಅಂತಾಳೆ. ಈ ತರ ನಾನಾ ವಿಚಾರಗಳು ಬರುತ್ತೆ. ಈ ಹುಡುಗಿ ಪಾಪ ಮನೆಗೆ ಬರುತ್ತೆ. ಮನೆಗೆ ಬಂದ್ಬಿಟ್ಟು ಗಂಡನ್ ನೋಡು ಹೇಳುತ್ತೆ, ಏನ್ ನಾನು ಡೈಮಂಡ್ ನೆಕ್ಲೆಸ್ ತಗೋಬಾರ್ದ? ನಾವು ಫಾರಿನ್ ಟ್ರಿಪ್ ಹೋಗಬಾರ್ದ ಪ್ರತಿ ವರ್ಷ? ನಾವು ಒಂದು ಬೆಂಜ್ ಕಾರೋ BMW ಕಾರ್ ತಗೋಬಾರ್ದ? ಈಗ ಬಂದಿರೋದೇ ಅದು 4ನೇ ಪಾಯಿಂಟ್ ಇಂದ, 4 ಒಂದು 4 ವೀಲರ್ ಇರಬೇಕು ಅಂತಾನೆ ಬಂದಿರ್ತಾಳೆ. ಇವಾಗ ಆ ಕಾರಿಂದ BMW ಆಡಿನೋ ಬೆಂಜ್ಗೆ ಹೋಯ್ತು. ಅದಕ್ಕೆ ಕೃಷ್ಣ ಹೇಳೋದು ಏನು? ನೀರು ತುಂಬಿಸ್ಕೊಂಡು ನೀನು ತಲೆ ತಗ್ಗಿ ಮನೆಗೆ ಬಂದುಬಿಡು. ಆ ಸಖಿಯರ ಜೊತೆ ಗಾಸಿಪ್ ಮಾಡಬೇಡ, ಆ ಸಖಿಯರ ಜೊತೆ ಕಾಡ್ ಹರಟೆ ಹೊಡಿಬೇಡ.